ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೈಲೇಶ್ ಕಿಚನ್ ಅಂಡ್ ಬ್ಲಾಗ್. ನಾನಿವತ್ತು ಎನ್ ಎಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಬಂದಿದ್ದೀನಿ. ಯಾಕೆಂದ್ರೆ ಇದು ನಾನು ಕಲ್ತಿರೋ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ನ ನಾನು ಓಲ್ಡ್ ಸ್ಟೂಡೆಂಟ್ ಇದಕ್ಕೆ. ಸೊ ಬನ್ನಿ ಹೇಗಿದೆ ಏನು ಅಂತ ನೋಡೋಣ. ಹೊರಗಡೆ ಹೋಗೋಣ. ಹಲೋ ಪೂಜಾ. ಹಾಯ್ ಪೂಜಾ. ಈಗ ಎನ್.ಎಲ್.ಗೆ ಬರ್ತೀವಿ. ನಾವು ಏನಕ್ಕೋಸ್ಕರ ಬರ್ಬೇಕು? ಏನಕ್ಕೋಸ್ಕರ ಅಂದ್ರೆ ಇವಾಗ ಎಷ್ಟೊಂದ್ ಜನ ವುಮೆನ್ಸ್ ಮನೇಲಿ ಕುತ್ಕೊಂಡು ಏನ್ ಮಾಡೋದು ಗೊತ್ತಿಲ್ಲ ಅಂತಾರೆ, ಇಲ್ಲ ಮನೆಯಿಂದಾನೇ ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೇಕಂತಾರೆ. ಮೋಸ್ಟ್ ಆಫ್ ದಿ ವುಮೆನ್ಸ್ ಗೆ ಆಫ್ಟರ್ ಸರ್ಟನ್ ಏಜ್ ನಾನು ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು, ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಅನ್ಕೊಂತಾರೆ. ಸೊ ನಾನ್ ಹೇಳ್ತೀನಿ, ಇಲ್ಲಿ ಬನ್ನಿ, ನೀವು ಶಾರ್ಟ್ ಟರ್ಮ್ ಕೋರ್ಸೇ ತಗೊಳ್ಳಿ, ಲಾಂಗ್ ಟರ್ಮ್ ತಗೋಬೇಕಂತಿಲ್ಲ. ಶಾರ್ಟ್ ಟರ್ಮ್ ತಗೊಂಡು ನಿಮ್ ಓನ್ ಅರ್ನಿಂಗ್ಸ್ ನ ನೀವ್ ಮಾಡ್ಕೊಳ್ಳಿ. ಶಾರ್ಟ್ ಟರ್ಮ್ ಅಂದ್ರೆ ಯಾವ ತರ ಅದು? ನಮ್ಮಲ್ಲಿ 1 ಮಂತ್ ಇಂದಾನು ಸ್ಟಾರ್ಟ್ ಇದೆ ಕೋರ್ಸಸ್. ಸೊ 3 ಮಂತ್ಸ್ ಇರ್ಬೋದು, 6 ಮಂತ್ಸ್ ಇರ್ಬೋದು, 1 ಇಯರ್ ಅಪ್ ಟು 2 ಇಯರ್ಸ್ ವರ್ಗೂ ನಮಗ್ ಕೋರ್ಸ್ ಇದೆ. ಓಕೆ, ಕೋರ್ಸಸ್ ಅಂದ್ರೆ ಏನೇನು? ಇವಾಗ ನನ್ಗೇನು ಬರಲ್ಲ. ಓಕೆ, ABCD ಟೈಲರಿಂಗ್ ಅಲ್ಲಿ ಏನೂ ಇಲ್ಲ. ಫ್ಯಾಷನ್ ಡಿಸೈನಿಂಗ್ ನಂಗೆ ಒಂದು ಡ್ರಾ ಮಾಡಕ್ಕೂ ಬರಲ್ಲ. ಆ ತರವ್ರಿಗೆ ಹೇಗ್ ತರ ಮಾಡ್ತೀರಾ ನೀವು? ನಾವು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತೀವಿ. ನಮ್ಗೆ ಇವಾಗ ಇಲ್ಲಿ ಬರೋರಿಗೆ ಬ್ಯಾಕ್ ಗ್ರೌಂಡ್ ಬೇಕು ಅನ್ನೋದಿಲ್ಲ. ಲೈಕ್ ನನ್ಗೆ ಸ್ವಲ್ಪ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಗೊತ್ತಿರ್ಬೇಕು, ಇಲ್ಲ ಸ್ಟಿಚಿಂಗ್ ಗೊತ್ತಿರ್ಬೇಕು, ಆತರ ಏನೂ ಇಲ್ಲ. ಝೀರೋ ನಾಲೆಜ್ ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಇನಿಷಿಯಲ್ ಕ್ಲಾಸಸ್ ನೋಡಿದ್ರೆ ನೀವು ಮಷಿನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಿರ್ಬೋದು, ಪೆಡ್ಲಿಂಗ್ ಹೆಂಗ್ ಮಾಡೋದು, ಪೆಡ್ಲಿಂಗ್ ನಾವು 1 ವೀಕ್ ಟೈಮ್ ತಗೋತೀವಿ. ಯಾಕಂದ್ರೆ ಪೆಡ್ಲಿಂಗ್ ಮಾಡೋದು ಸುಮ್ನೆ ಹೆಂಗಂದ್ರೆ ಹಂಗ್ ಮಾಡ್ಬಿಡೋದಲ್ಲ. ಸೊ ಎಲ್ಲಿ ಸ್ಟಾಪ್ ಮಾಡ್ಬೇಕು, ಹೆಂಗ್ ಸ್ಟಾರ್ಟ್ ಮಾಡ್ಬೇಕು, ಸ್ಲೋ ಮಾಡೋದಿರ್ಬೋದು, ಪಿಕಪ್ ಮಾಡೋದಿರ್ಬೋದು, ಪ್ರತಿಯೊಂದು ನಾವು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಫೈನ್. ಮತ್ತೆ ಇದು ಕೋರ್ಸಸ್ ಅಂದ್ರೆ ನಿಮ್ಗೆ ಯಾವ ತರ? ಬೊಟಿಕ್ ಮ್ಯಾನೇಜ್ಮೆಂಟ್ ಇದೆಯಾ? ಆಮೇಲೆ ನಮ್ಮಲ್ಲಿ 3 ಮಂತ್ ಶಾರ್ಟ್ ಟರ್ಮ್ ಕೋರ್ಸ್ ಇದೆ, ಬೇಗ ಕಲಿಬೇಕು ಅನ್ನೋರಿಗೆ. ಸೊ ಬುಟಿಕ್ ಓಪನ್ ಮಾಡ್ಕೊಬೇಕು ಅನ್ನೋರ್ಗೆ ಬುಟಿಕ್ ಮ್ಯಾನೇಜ್ಮೆಂಟ್ ಕೋರ್ಸ್ ಇದೆ. ಇಲ್ಲ ಡಿಪ್ಲೊಮಾ ಮಾಡ್ಕೋಬೇಕು ಅನ್ನೋರ್ಗೆ ಡಿಪ್ಲೊಮಾ ಇದೆ, ಅಡ್ವಾನ್ಸ್ ಡಿಪ್ಲೊಮಾ ಕೋರ್ಸಸ್ ಇದೆ. ಸೊ ಇಂಟರ್ನ್ಯಾಷನಲ್ ಕೋರ್ಸಸ್ ಕೂಡ ಇದೆ, ಅವೈಲೇಬಲ್ ಆಗಿದೆ ನಮ್ಮಲ್ಲಿ. ಸೊ ಅವ್ರ ಚಾಯ್ಸ್, ಅವ್ರು ಯಾವ ತರ. ಇಲ್ಲ ನಂಗೆ ಒಂದೇ ಬ್ಲೌಸ್ ಕಲ್ತ್ಕೋಬೇಕು ಅನ್ನೋರ್ಗ್ ಕೂಡ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಸೊ 1 ಬ್ಲೌಸ್ ನಾನ್ ಕಲಿಬೇಕು, ನನ್ನ ಒಬ್ಳಿಗೆ ನಾನ್ ಕಲ್ತ್ಕೋಬೇಕು ಅನ್ನೋರಿಗೆ ಕೂಡ ನಾವ್ ಹೇಳ್ಕೊಡ್ತೀವಿ. ಆತರ ಅವ್ರೊಬ್ರೆ ಬಂದು ನಿಮ್ಗೆ ಹೇಳ್ಕೊಡ್ತಾರೆ ಅಂದ್ರೆ? ಖಂಡಿತ ಏನು ಇದ್ ಮಾಡಲ್ಲ, ಏನು ಇಲ್ಲ. 1 ಸ್ಟೂಡೆಂಟ್ ಇದ್ರು ನಾವು 100 ಸ್ಟೂಡೆಂಟ್ ಏನ್ ಎಫರ್ಟ್ ಆಗ್ತೀವೋ ಅವ್ರಿಗೆ ಬರೀ ಬ್ಲೌಸ್ ಒಂದೇ ಕಲಿತೀನಿ ಅಂದ್ರೆ ಅವ್ರಿಗೆ ಏನು ಬೇಸಿಕ್ ಗೊತ್ತಿಲ್ಲ. ಸೊ ಬಾಡಿ ಮೆಜರ್ಮೆಂಟ್ ತಗೊಳ್ದು ಪ್ರತಿಯೊಂದು ಸ್ಟಾರ್ಟ್ ಮಾಡ್ತೀವಿ. ನಾವು 1 ಬ್ಲೌಸ್ ಅಂದಿದ ತಕ್ಷಣ ಸೊ ಅವ್ರಿಗೆ ಸ್ಟಿಚಿಂಗ್ ಬರ್ಬೇಕು, ನಿಮ್ಗೆ ಮೆಜರ್ಮೆಂಟ್ ತಗೊಳಕ್ ಬರ್ಬೇಕು ಇಲ್ಲ. 1 ಬ್ಲೌಸ್ ಹೇಳ್ಕೊಟ್ರು ಫಸ್ಟ್ ಅದಕ್ಕೆ ಏನ್ ಮೆಜರ್ಮೆಂಟ್ ಬೇಕು, ಹೆಂಗ್ ತಗೋಬೇಕು, ಸೊ 1 ಇಂಚ್ ಅಂದ್ರೆ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಪ್ರತಿಯೊಂದು ಹೇಳ್ಕೊಟ್ಟೆ ಹೇಳ್ಕೊಡೋದು. ಓಕೆ, ಫೈನ್. ಅಂದ್ರೆ ಡಿಸೈನರ್ ಬ್ಲೌಸ್ ಇಂದ ಹಿಡಿದು ನೀವು ಲಾಸ್ಟ್ ನಾರ್ಮಲ್ ಬ್ಲೌಸ್ ವರ್ಗು ಹೇಳ್ಕೊಡ್ತೀವಿ. ಓಕೆ, ಇದ್ರಲ್ಲಿ ಫ್ರೈಡೆ ವರ್ಕ್ಶಾಪ್ಸ್ ಇರುತ್ತೆ, ಅದನ್ನು ನಾನು ನೋಡಿದೀನಿ. ಅದು ಹೇಗೆ? ಫ್ರೈಡೆ ವರ್ಕ್ಶಾಪ್ಸ್ ಅಂತಂದ್ರೆ ಇವಾಗ ಎಲ್ರಿಗೂನು ಕೋರ್ಸ್ ಬಗ್ಗೆ ನಾಲೆಜ್ ಇರೋದಿಲ್ಲ, ಹೆಂಗ್ ಹೇಳ್ಕೊಡ್ತಾರೋ ಏನೋ ಅನ್ನೋ ಕಾನ್ಫಿಡೆನ್ಸ್ ಇರಲ್ಲ. ಸೊ ಔಟ್ಸೈಡರ್ಸ್ ಅಂತಾನೆ ನಾವು ಮಂತ್ಲಿ ಒನ್ಸ್ ಫ್ರೈಡೆ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತೀವಿ. ಸೊ ಅವ್ರು ಬಂದು ನಮ್ ಟೀಚಿಂಗ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಹೆಂಗ್ ಹೇಳ್ಕೊಡ್ತಾರೆ, ಹೆಂಗಿರುತ್ತೆ. ಸೊ ಅದರಿಂದ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಬಿಲ್ಡ್ ಆಗುತ್ತೆ. ಇಲ್ಲ ಕೆಲವ್ರಿಗೆ ಇಲ್ಲಿ 1 ವರ್ಕ್ಶಾಪ್ ಅಲ್ಲಿ 1 ಬ್ಲೌಸ್ ಕಲ್ತ್ರು ಅವರು ಸ್ಟಿಚ್ ಮಾಡಕ್ ಯೂಸ್ ಆಗುತ್ತೆ. ಸೊ ಸ್ಟೂಡೆಂಟ್ಸ್ ಬೆನಿಫಿಟ್ ತರ ನೋಡಿದ್ರೆ ಎವ್ರಿ ಫ್ರೈಡೆ ವರ್ಕ್ಶಾಪ್ಸ್ ಇರ್ತೀವಿ ಸ್ಟೂಡೆಂಟ್ಸ್ ಗೆ, ಔಟ್ಸೈಡರ್ಸ್ ಗೆ ಮಂತ್ಲಿ ಒನ್ಸ್. ಮತ್ತೆ ಇದ್ರಲ್ಲಿ ನಿಮ್ದು ಫ್ಯಾಬ್ರಿಕ್ ಎಲ್ಲ ಎಲ್ಲಿ ಸಿಗುತ್ತೆ? ಈ ತರ ಮೆಟೀರಿಯಲ್ ನಾಲೆಜ್ ಕೊಡ್ತೀವಿ. ನಾವೇ ಫ್ಯಾಬ್ರಿಕ್ ಸೋರ್ಸಿಂಗ್ ಕರ್ಕೊಂಡು ಹೋಗಿ ಯಾವ ತರ ಫ್ಯಾಬ್ರಿಕ್ ಸೋರ್ಸಿಂಗ್ ಪ್ಲೇಸಸ್ ಇದೆ, ಯಾವ ತರ ಮೆಟೀರಿಯಲ್ ಬೇಕು ಅಂದ್ರೆ ಯಾವ ಜಾಗಕ್ಕೆ ಹೋಗ್ಬೇಕು, ಎಲ್ಲಿ ಪರ್ಚೇಸ್ ಮಾಡ್ಬೇಕು, ಎಲ್ಲಿ ಮಾಡಬಾರ್ದು, ಪ್ರತಿಯೊಂದು ನಾಲೆಜ್ ನಾವು ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ. ಓಕೆ ಮ್ಯಾಮ್. ಅಂದ್ರೆ ನೆಕ್ಸ್ಟ್ ಬ್ಯಾಚಸ್ ಯಾವಾಗ ಓಪನ್ ಇದೆ ಮ್ಯಾಮ್? ಪ್ರೆಸೆಂಟ್ಲಿ ಇವಾಗ ಜಾನ್ ಬ್ಯಾಚ್ ನಮ್ದು ಫುಲ್ ಆಗಿದೆ. ನೆಕ್ಸ್ಟ್ ನಾವು ಮಾರ್ಚ್ ಇಂದ ಸ್ಟಾರ್ಟ್ ಮಾಡ್ತಿದೀವಿ. ಸೊ ಫೆಬ್ರವರಿ ಇವಾಗ ನೆಕ್ಸ್ಟ್ ವೀಕ್ ಇಂದ ಅಡ್ಮಿಷನ್ ಸ್ಟಾರ್ಟ್ ಮಾಡ್ತಿದೀವಿ ಬ್ಯಾಚ್ ಗೆ. ಯಾಕಂದ್ರೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಜಾಯ್ನ್ ಆಗ್ಬೋದು. ಓಕೆ ಮ್ಯಾಮ್. ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಯಾವ ತರ ಇರುತ್ತೆ? ಕ್ಯಾಂಪಸ್ ವಿಸಿಟ್ ಮಾಡಿದ್ರೆ ನಾವು ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀವಿ. ಓಕೆ ಮ್ಯಾಮ್. ಮತ್ತೆ ಲಾಸ್ಟ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಮಾಡ್ತಾರೆ, ಅವ್ರಿಗೆ ಏನಾದ್ರು ಕಾನ್ಫಿಡೆಂಟ್ ಇವಾಗ ನಾನು ಮಾಡಿದೀನಿ ಫ್ಯಾಬ್ರಿಕ್ ಫ್ಯಾಷನ್ ಶೋ ತರ ಏನಾದ್ರು ಮಾಡಿಸ್ತೀರಾ ಮ್ಯಾಮ್? ಡೆಫಿನೆಟ್ಲಿ. ಇಲ್ಲಿ ಬರೋ ಪ್ರತಿಯೊಬ್ಬರಿಗೆ 2 ಫ್ಯಾಷನ್ ಶೋಸ್ ನಾವು ಪ್ರೊವೈಡ್ ಮಾಡ್ತೀವಿ. ಒಂದಲ್ಲ 2 ಫ್ಯಾಷನ್ ಶೋ ಪ್ರೊವೈಡ್ ಮಾಡ್ತೀವಿ. ಸೊ ಒಂದು ಬಂದು ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ನ ಸ್ಟಾರ್ಟ್ ಮಾಡ್ತಾರೆ ಬೂಸ್ಟ್ ಮಾಡಕ್ಕೆ. ಫೈನಲ್ ಶೋ ಬಂದ್ಬಿಟ್ಟು ಆಸ್ ಎ ಕಲೆಕ್ಷನ್ ಅವರೇ ಸ್ಟಿಚ್ ಮಾಡಿ ಸಬ್ಮಿಟ್ ಮಾಡ್ತಾರೆ. ಸೊ ನಾವು ಸ್ಟೂಡೆಂಟೇ ಮಾಡ್ಬೇಕು. ಹೌದು, ಸ್ಟೂಡೆಂಟ್ ಇನ್ಸ್ಪಿರೇಷನ್ ಇಂದ ಸ್ಟಾರ್ಟ್ ಮಾಡಿ ಅವರೇ ಗಾರ್ಮೆಂಟ್ ಸ್ಟಿಚ್ ಮಾಡಿ ಅವರೇ ಮಾಡೆಲ್ಸ್ ಗೆ ಹಾಕ್ತಾರೆ. ಅಂದ್ರೆ ಅವ್ರದೇ ಏನಿದೆಯೋ ಅದು ಕಂಪ್ಲೀಟ್ ಅವ್ರದೇ ಓನ್ ಡಿಸೈನ್ ಮಾಡ್ಬೇಕು, ಇನ್ಕ್ಲೂಡಿಂಗ್ ಆಕ್ಸೆಸರೀಸ್ ಇರ್ಬೋದು, ಹೆಡ್ ಗೇರ್ ಇರ್ಬೋದು, ಒಂದು ಹೆಡ್ ಟು ಟೋ ಏನ್ ಬೇಕೋ ಒಂದ್ ಫ್ಯಾಷನ್ ಶೋಗೆ ಪ್ರತಿಯೊಂದು ಅವರೇ ಮಾಡ್ತಾರೆ. ಓಕೆ, ಅಂದ್ರೆ ಏನು ಇಲ್ಲ ಅನ್ನೋರ್ಗೆ ಇದಂತೂ ಒಳ್ಳೆ ಲೈಫ್ ಇದೆ. ಹೆಸರಲ್ಲಿ ತಕ್ಕಂಗೆನೆ ಲೈಫ್ ಕೊಡುತ್ತೆ. 0 ಇಂದ ಹೀರೋಯಿನ್ ಮಾಡೋವರೆಗೂ ನಿಮ್ ರೇಂಜ್ ಅಲ್ಲಿ ಇದೆ. ತುಂಬಾ ಖುಷಿ ಆಯ್ತು ಮ್ಯಾಮ್ ನಿಮ್ ಹತ್ರ ಮಾತಾಡಿ. ಥ್ಯಾಂಕ್ ಯು ಫಾರ್ ಸೇಮ್ ಹಿಯರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಮಗಿದು ಯಾವ ಥರ ಸ್ಕೆಚಿಂಗ್ ಮಾಡೋದು, ಯಾವ ಥರ ಫ್ಯಾಬ್ರಿಕ್ನ ನಾವು ಯಾವ ಥರ ಕಸ್ಟಮರ್ಸ್ಗೆ ನಾವು ತೋರಿಸ್ಬೋದು, ನಿಮ್ಮ ಫ್ಯಾಬ್ರಿಕ್ ಈ ಥರ ಬಂದರೆ ಈ ಥರ ಬರುತ್ತೆ ಅನ್ನೋದೆಲ್ಲ ನಮಗೆ ಹೇಳ್ಕೊಡ್ತಾರೆ.
ವೆಸ್ಟರ್ನು ಮತ್ತು ಔಟ್ಫಿಟ್ಟಿಂಗ್ ಎಲ್ಲ ನಮಗೆ ಯಾವ ಥರ ಡ್ರಾ ಮಾಡಿ ತೋರಿಸ್ಬೋದು ಅನ್ನೋದ ಪ್ರತಿಯೊಂದೂ ನಮಗೆ ನೀಟಾಗಿ ಹೇಳ್ಕೊಡ್ತಾರೆ. ಫಸ್ಟ್ ಫ್ಯಾಷನ್ ಶೋ ಮಾಡೋದಕ್ಕೆ ಅವರು ಔಟ್ಫಿಟ್ನ ಯಾವ ಥರ ಬರುತ್ತೆ ಅನ್ನೋದೆಲ್ಲ ಅವರು ಫಸ್ಟೇ ಸ್ಕೆಚ್ ಮಾಡಿ ಈ ಥರ ಔಟ್ಫಿಟ್ ಹಿಂಗೆ ಬರಬೇಕು, ನಮಗೆ ಮೇಲಿಂದ ಕೆಳಗಡೆವರೆಗೂ ಅವ್ರಿಗೆ ಪ್ರತಿಯೊಂದು ಮ್ಯಾಚಿಂಗ್ ಇರೋವಂಥ ಥರನೇ ಔಟ್ಫಿಟ್ ಮಾಡ್ತಾರೆ. ಹಾಯ್. ಹೆಂಗೆ ಎಷ್ಟು ವರ್ಷ ಆಯ್ತು ನೀವು ನೀವೆಲ್ಲ? ಲೋಕಮ್ಮ 5 months ಆಗಿದೆ ಸ್ಟಾರ್ಟ್ ಆಗಿ. ತುಂಬಾ ಚೆನ್ನಾಗಿ ನಡೀತಾ ಇದೆ, ತುಂಬಾ ಚೆನ್ನಾಗಿ ಹೇಳ್ಕೊಂಡಿದ್ದೆ. ಹೌದಾ? ಮತ್ತೆ ಯಾವ ತರ ಸೇರ್ಕೊಂಡ್ರಿ ನೀವು ಇದಕ್ಕೆ? ಹೆಂಗೆ ರೆಕಮೆಂಡ್ ಹೆಂಗ್ ಸಿಕ್ತು ನಿಮ್ಗೆ? ಇನ್ಸ್ಟಾಗ್ರಾಮ್ಸ್ ಅಲ್ಲಿ ನೋಡ್ಬಿಟ್ಟು ಸೇರ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಮೆಸೇಜ್ ಮಾಡಿ ಯಾವ ತರ? ಮೆಸೇಜ್ ಮಾಡ್ದೆ, ರೆಸ್ಪಾನ್ಸ್ ಮಾಡಿದ್ರು. ಒನ್ಸ್ ಇನ್ಸ್ಟಿಟ್ಯೂಟ್ ನ ವಿಸಿಟ್ ಮಾಡಿ ಅಂದ್ರು. ಬಂದ್ ವಿಸಿಟ್ ಮಾಡಿದೆ, ತುಂಬಾ ಇಷ್ಟ ಆಯ್ತು. ಮಾಡ್ಬೇಕು ಅನ್ಸ್ತು, ಫ್ಯಾಷನ್ ಡಿಸೈನಿಂಗ್ ಮಾಡ್ಬೇಕು ಅನ್ಸ್ತು, ಬಟ್ ಜಾಯ್ನ್ ಆದ. ಓಕೆ, ಮೇಡಮ್ ಹೇಗೆ ಹೇಳ್ಕೊಡ್ತಾರೆ ನಿಮ್ಗೆ? ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬಾ ಚೆನ್ನಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೂಡೆಂಟ್ ಏನಾದ್ರು ನಿಮ್ಮನ್ನ ಸೇರ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಡೆಫಿನೆಟ್ಲಿ ಸೇರಿ ಅಂತಾನೆ ಹೇಳ್ತೀನಿ. ಬಿಕಾಸ್ ತುಂಬಾ ಫ್ರೆಂಡ್ಲಿ ಫ್ಯಾಕಲ್ಟೀಸ್ ಇದಾರೆ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಂಡಿವಿಜುವಲ್ ಆಗಿ ಫೋಕಸ್ ಮಾಡ್ತಾರೆ ನಮ್ಮ ಮೇಲೇನು. ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತಾರೆ. ಓಕೆ, ನೆಗ್ಲೆಕ್ಟ್ ಯಾವ್ದು ಇಲ್ಲ, ನೆಗ್ಲೆಕ್ಟ್ಸ್ ಎಲ್ಲ ಮಾಡಲ್ಲ. ಏನೇ ಡೌಟ್ಸ್ ಇದ್ರು ಹಂಗೆ ರೆಸ್ಪಾನ್ಸ್ ಮಾಡ್ತಾರೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಹೆಂಗ್ ಅನ್ಸುತ್ತೆ? ಖುಷಿ ಇದೆಯಾ? ತುಂಬಾ ಖುಷಿ ಇದೆ. ಟೀಚರ್ಸ್ ಮೇಲೆಲ್ಲ ಖುಷಿ ಇದೆಯಾ? ಓಕೆ, ಥ್ಯಾಂಕ್ ಯು. ಸೊ ಬ್ಲೈಂಡ್ ಆಗಿ ಏನೇ ಫ್ಯಾಬ್ರಿಕ್ ತಂದ್ಕೊಟ್ರು, ಫ್ಯಾಷನ್ ಡಿಸೈನರ್ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಇದನ್ನ ಡಿಸೈನ್ ಮಾಡ್ತಾರೆ. ಆ ಕಸ್ಟಮರ್ಗೆ ಯಾವ ತರ ಸೂಟ್ ಆಗುತ್ತೆ, ಯಾವ ತರ ಫ್ಯಾಬ್ರಿಕ್ ಹೆಂಗ್ ಮಾಡಿದ್ರೆ ನಮ್ಗೆ ಯಾವ ತರ ಆಗುತ್ತೆ ಅನ್ನೋದಕ್ಕೆ. ಸೊ ಇದೆಲ್ಲ ಫುಲ್ ಪ್ಯಾಟರ್ನ್ ಮೇಕಿಂಗ್ ಮಾಡ್ತಾರೆ. ಪ್ಯಾಟರ್ನ್ ಮೇಕಿಂಗ್ ಇವಾಗ ಇದು ಸ್ಕರ್ಟ್ ಆದ್ರೆ ಯಾವ ತರ ಮಾಡ್ಬೋದು ಅನ್ನೋದೆಲ್ಲ ಇವರು ನಮ್ಗೆ ರೆಡಿ ಮಾಡ್ತಾರೆ. ಇಲ್ಲಿರೋ ಟೀಚರ್ಸ್ ಪ್ರತಿಯೊಬ್ಬರು ಸ್ಟೂಡೆಂಟ್ ಹತ್ರನೂ ಹೋಗ್ಬಿಟ್ಟು ಒಂದೊಂದು ನಮಗೆ ಇಂಚು ಹೇಳ್ಕೊಡ್ತಾರೆ. ನಮ್ಗೆ ಅದು ಖುಷಿ ಆಗುತ್ತೆ, ಯಾಕೆಂದರೆ ನಾನು ಇಲ್ಲಿ ಓಲ್ಡ್ ಸ್ಟೂಡೆಂಟ್ ಇರೋದ್ರಿಂದ ನನಗೆ ಆ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಾಗಿದೆ. ಸೊ ನೀವು ಯಾರಾದರೂ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ತುಂಬ ಈಸಿ ಇದೆ. ನಾನು ಮಾಡಿರೋ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.